ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಧಿಕಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ನಿಟ್ಟೂರು ಎಸ್ಒಗೆ ಸಂಬಂಧಪಟ್ಟ ಕೆಬಿ ಇಲಾಖೆಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳನ್ನು ಎಳೆಯಲಾಗಿದೆ. ಈ ವಿದ್ಯುತ್ ತಂತಿಗಳು ಕೆಳಭಾಗದಲ್ಲಿದ್ದು ರಸ್ತೆಯಲ್ಲಿ ವಾಹನಗಳು, ಸಾರ್ವಜನಿಕರು, ಶಾಲಾ ವಾಹನಗಳು, ಗ್ರಾಮಸ್ಥರು ಸಂಚರಿಸಲು ತೀವ್ರ ತೊಂದರೆಯಾಗುತ್ತಿದೆ. ಕೂಡಲೇ ವಿದ್ಯುತ್ ತಂತಿಯನ್ನು ಸ್ಥಳಾಂತರಿಸಿ ಏಕಮುಖವಾಗಿ ಎಳೆಯಬೇಕೆಂದು ಒತ್ತಾಯಿಸಿ ಮಾರಶೆಟ್ಟಿಹಳ್ಳಿ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡರು ಏನು ಹೇಳಿದ್ದಾರೆ ನೋಡಿ. ಈ ಗ್ರಾಮದಲ್ಲಿ BH ರಸ್ತೆಯಿಂದ ಸಂಪಿ ರೋಡ್ಗೆ ಆದುವಂಥ ಸಂಪರ್ಕ ರಸ್ತೆ ಇರೋದ್ರಿಂದ ಇಲ್ಲಿ ಸ್ಕೂಲ್ ವ್ಯಾನುಗಳು ಮತ್ತು ರೈತರ ವೆಹಿಕಲ್ಗಳು ಎಲ್ಲವೂ ಸಹ ಅತಿ ಹೆಚ್ಚಾಗಿ ಸಾವಿರಾರು ವೆಹಿಕಲ್ ಓಡಾಡೋದ್ರಿಂದ ಮುಖ್ಯವಾಗಿ ದಲಿತ ಕಾಲೋನಿ ಮಧ್ಯಭಾಗದಲ್ಲಿ ಹೋಗಿರೋದ್ರಿಂದ ನಾವು KB ಇಲಾಖೆಯವರಿಗೆ, ಬೆಸ್ಕಾಂ ಇಲಾಖೆಯವರಿಗೆ, SOಗೆ ಎಲ್ಲರನ್ನೂ ಕರೆಸಿ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಎಲ್ಲದನ್ನೂ ತೋರಿಸಿ ಇದು ಮಾಡಿದ್ವಿ, ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಕೇಳಿದರೆ ಅವರು ನಿರ್ಲಕ್ಷ್ಯ ತೋರಿಸ್ತಾರೆ. ಏನಕ್ಕೆ ನಿರ್ಲಕ್ಷ್ಯ ತೋರಿಸ್ಬೇಕು? ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಕಣ್ಣಿಗೆ ಕಾಣ್ತಾ ಇಲ್ವಾ? ಈ ಯಾರಿಗೂ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ಯಾರಿಗಾರಿಗೆ ತೊಂದರೆ ಯಾರು ಜವಾಬ್ದಾರ ಆಗ್ತಾರೆ? ಅವ್ರ ಕುಟುಂಬಕ್ಕೆ ಹೊಣೆಗಾರ ಯಾರಾಗ್ತಾರೆ? ಬೆಸ್ಕಾಂ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯಕ್ಕೆ ತೋರಿಸ್ತಾರೆ? ಒಂದು ಸತಿ ಅಲ್ಲಂದ್ರೆ 2 ಸತಿ ಕರ್ಕೊಂಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ವಿ. ಏನಕ್ಕೆ ಈ ಥರ ನಿರ್ಲಕ್ಷ್ಯ ತೋರಿಸೋದು? ರೈತರು ಅಂದ್ರೆ ಏನು ತಿಳ್ಕೊಂಡಿದ್ದಾರೆ? ಜನಸಾಮಾನ್ಯರು ಅಂದ್ರೆ ಏನು ತಿಳ್ಕೊಂಡಿದ್ದಾರೆ? ಆ ದಲಿತ ಕಾಲೋನಿ ಮಧ್ಯಭಾಗದಲ್ಲಿ ಹೋಗೋದ್ರಿಂದ ದಲಿತರಿಗೆ ಯಾರಿಗಾದರೂ ಅನ್ಯಾಯ ಆದರೆ ಸಂಬಂಧಪಟ್ಟ ಇಲಾಖೆನೇ ಜವಾಬ್ದಾರ ಆಗ್ಬೇಕಾಗತ್ತೆ. SO ಮತ್ತು ಮೇಲ್ಪಟ್ಟ ಅಧಿಕಾರಿಗಳೇ ಇವರು ಜವಾಬ್ದಾರ ಆಗ್ಬೇಕಾಗತ್ತೆ. ಇದೇನಾದರೂ ಅತಿ ಬೇಗನೆ ಇದು ಕಂಬ ಶಿಫ್ಟ್ ಮಾಡೋದೋ ಇಲ್ಲ ಲೈನ್ ಚೇಂಜ್ ಮಾಡೋದೋ ಮಾಡಿಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಬೆಸ್ಕಾಂ ಇಲಾಖೆ ಮುಂದೆ ಮಾಡೋದ್ರ ಮುಖಾಂತರ ಹಳ್ಳಿಗೇನಾದರೂ ಬೆಸ್ಕಾಂ ಅಧಿಕಾರಿಗಳು ಬಂದರೆ ಇಲ್ಲೇ ಕಟ್ಟಾಕಿ ನಮ್ಮ ಕೆಲಸ ಮಾಡಿಸ್ಕೊಡೋರ್ಗೂ ಬಿಡಲ್ಲ ಅಂತೇಳಿ ನಾವು ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷನಾಗಿ ನಾವು ಖಂಡಿಸ್ತಾ ಇದ್ದೀವಿ. ದಲಿತರಿಗೆ ಅನ್ಯಾಯ ಆಗ್ತಾಯಿದೆ, ದಲಿತರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾಯಿದೆ ಬಿಡ್ತಾ ಇದೆ ನಮಗೆ ಅದು ಗೊತ್ತಿಲ್ಲ. ಒಟ್ಟು ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಈ ದಲಿತರಿಗೆ ಅನ್ಯಾಯ ಮಾಡ್ತಾಯಿದೆ, ಮಧ್ಯಭಾಗದಲ್ಲಿ ಲೈನ್ ಇರೋದಂತೆ ನಾನು ಈ ವೇಳೆಯಲ್ಲಿ ನಾನು ಎಚ್ಚರಿಕೆ ಪಡಿಸ್ತಾ ಇದ್ದೀನಿ. ಈ ಬೆಸ್ಕಾಮ್ದು ಒಂದು ಇಲ್ಲಿ ಲೈನ್ ಹೋಗಿದೆ, ತುಂಬ ಹಳೇದಾಗಿದ್ದು ಇದು ತೀರಾ ಕೆಳಗಡೆ ಬಂದುಬಿಟ್ಟಿದೆ. ಇಲ್ಲೇನು ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಕೆ ಮತ್ತು ತುರುವೇಕೆರೆ ತಾಲೂಕಿಗೆ ಇದು ಕೂಡು ರಸ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ದಟ್ಟಣೆ ಜಾಸ್ತಿನೇ ಇದೆ ಮತ್ತು ಸ್ಕೂಲ್ ವ್ಯಾನ್ಗಳು ದಿನನಿತ್ಯ 16 ಸ್ಕೂಲ್ ವ್ಯಾನ್ಗಳು ಇಲ್ಲಿ ಓಡಾಡ್ತವೆ. ಈ ವಿಚಾರನ ನಾವು ಪಂಚಾಯತಿ ಗಮನಕ್ಕೂ ತಂದಿದ್ದೀವಿ ಮತ್ತು ಬೆಸ್ಕಾಂ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಖುದ್ದಾಗಿ ಬೆಸ್ಕಾಂ ಅಧಿಕಾರಿಗಳೇ ಬಂದು ಇದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ನಮಗೆ ಮಾತು ಕೊಟ್ಟು ಹೋಗಿದ್ರು. ಬಂದು ಮೊನ್ನೆ ಅಲ್ಲಿ ಒಂದು ಕಂಬ ಚೇಂಜ್ ಮಾಡಿ ಹೋಗಿದ್ರೆ ಅದು ಇದಕ್ಕಿಂತ ತುಂಬ ಕೆಳಗಡೆ ಬಂದಿತ್ತು. ಇವತ್ತು ಏನು ಈ ಕಂಬದ್ದು ಕೇಳಿದ್ರೆ ಇನ್ನೂ ನಮಗೆ ಎಸ್ಟಿಮೇಟ್ ಮಾಡಬೇಕು, ನಾವು ಇದನ್ನು ಮೇಲಧಿಕಾರಿಗಳು ಗಮನಕ್ಕೆ ತರಬೇಕು, ನಾವು ಫಂಡ್ ರಿಲೀಸ್ ಮಾಡಬೇಕು ಅಂತ ಬೇಜವಾಬ್ದಾರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಈ ಥರ ಉತ್ತರ ಕೊಟ್ಟರೆ ಏನಾಗಿದೆ ಅಂದರೆ ಇಲ್ಲಿ ಪಕ್ಕನೇ SC ಕಾಲೋನಿ ಜನವಸತಿ ಪ್ರದೇಶ ಆಗಿರೋದ್ರಿಂದ ಯಾವುದಾದ್ರೂ ಒಂದು ವೆಹಿಕಲ್ ಬಂದು ಲೈನ್ ಏನಾದರೂ ಅದಕ್ಕೆ ತಗ್ಲುಕೊಂಡು ಏನಾದ್ರು ಹರಿದು ಕೆಳಗಡೆ ಏನಾದರೂ ಬಿದ್ದರೆ ಮಕ್ಕಳುಗಳು ಇಲ್ಲೇ ಆಟ ಆಡ್ಕೊಂಡು ರೋಡಲ್ಲೆಲ್ಲ ಜನಗಳು ನಿಂತಿರೋಂಥ ಏರಿಯಾ ಆಗಿರೋದ್ರಿಂದ ತುಂಬ ಅಚಾತುರ್ಯ ಆಗುತ್ತೆ. ಬೆಸ್ಕಾಂ ಇಲಾಖೆಗೆ ಏನು ಕರೆ ಕೊಡ್ತೀವಿ, ಏನಿಲ್ಲ. ಇದು ಏನು ಸಮಸ್ಯೆ ಆಗಿದೆ ಅವ್ನು ಅವ್ರ ಗಮನಕ್ಕೆ ತಂದ್ರೂ ಬಗೆಹರಿಸ್ಕೊಡ್ತಾ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಸಾವು ನೋವುಗಳು ಸಂಭವಿಸಿದ ಯಾರು ಜವಾಬ್ದಾರಿ? ನಾಳೆ ಅವ್ರ ಸಂಸಾರಕ್ಕೆ ಯಾರಾಗಂಥದ್ದು? ಗ್ರಾಚಾರ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ತಡೀತಾ ಇದ್ದಾವೆ, ಯಾಕೆಂದರೆ ಇಲ್ಲಿ
ಭಾಳಷ್ಟು ಅಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಲಾರಿಗಳು ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಹೋಗುತ್ತೆ. ತೆಂಗು ಮತ್ತು ಅಡಿಕೆ ಯಥೇಚ್ಛವಾಗಿ ಬೆಳೆಯೋ ಪ್ರದೇಶ. ಏನು ಕೊಬ್ಬರಿ ಮಟ್ಟೆ ಲೋಡ್ ತಗೊಂಡು ಹೋಗೋಂಥದ್ದು, ಚುಪ್ ಲೋಡು, ಅಮಾಯಕ ರೈತರು ಏನೂ ಗೊತ್ತಿಲ್ಲ. ಚುಪ್ಪು ತುಂಬ ವೆಯ್ಟ್ ಕಮ್ಮಿ ಇರುತ್ತೆ ಅಂತ ಟ್ಯಾಕ್ಟ್ರ್ ಮೇಲ್ಗಡೆ 5 ಅಡಿ 6 ಅಡಿ ಲೋಡ್ಗೂ ಮೆಸ್ ಹಾಕ್ಕೊಂಡು ತಗೊಂಡೋಗೋ ಅಂಥ ಜಾಗ. ಅವೇನಾದರೂ ತಡೆದೇನಾದರೂ ಒಂದಿಷ್ಟು ಹರ್ಕೊಂಡು ಕೆಳಗಡೆಗೆ ಬಿದ್ರೂ ಲೈನು ಕರೆಂಟ್ ಇರುತ್ತೆ, ನಿರಂತರ ಜ್ಯೋತಿ ಲೈನು ಕರೆಂಟ್ ಇರುತ್ತೆ. ಏನಾದರೂ ಯಾವುದೋ ಮಕ್ಕಳು ಮರಿ ಏನೋ ಒಂದು ಟಚ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಇದಕ್ಕೆ ಸಾವು ನೋವು ಸಂಭವಿಸ್ತವೆ. ಅದು ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ಹಂಗಾಗಿ ದಯವಿಟ್ಟು ಇದನ್ನು ಸರ್ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಮಾಡಲಿಲ್ಲ ಅಂದರೆ ಮುಂದಿನ ರೀತಿ ಎಲ್ಲ ರೀತಿ ಹೋರಾಟನೂ ಮಾಡ್ತೀವಿ. ಅದರಲ್ಲೇನು ನಮಗೇನು ಹೋರಾಟ ಮಾಡೋದೇನು ಹೊಸದಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.